ಮಾಜಿ ಸಚಿವರ ಮಗ. ಸುನಿಲ್ ಬೋಸ್ ಹಾಲಿ ಸಚಿವರ ಮಗ. ನೀವು ಫಸ್ಟ್ ಟೈಮ್ ಶಾಸಕರು, ಅವ್ರು ಫಸ್ಟ್ ಟೈಮ್ ಸಂಸದರು. ನಿಮಗೇನಾರು ಕಾಲ್ ಮಾಡಿ ಕೇಳಿದ್ರ ಏನು ಮಾಡಬೇಕು, ಏನಾಗಬೇಕು, ಏನಾದ್ರು ಸಜೆಷನ್ಸ್ ಕೊಡು? ಅಲ್ಲ, ಅವ್ರು ಫೋನ್ ಮಾಡಿ ಕೇಳಿದ್ರು, ರಸ್ತೆಗಳದ್ದು ಏನಾಗಬೇಕು ನಿಮಗೆ ನ್ಯಾಷನಲ್ ಹೈವೇಯಿಂದ ಹೇಳು, ನಾನು ಇಲ್ಲಿ ಲೆಟ್ರ್ ಕೊಟ್ಟು ಮಾತಾಡ್ತಿದ್ದೀನಿ, ಆ್ಯಡ್ ಮಾಡ್ತೀನಿ ಅಂತ. ಸೊ ಹೇಳಿದ್ದೀನಿ ಅವ್ರಿಗೆ, ಇದು ನೀವೇನೀಗ ಪ್ರಸ್ತಾಪ ಮಾಡಿದ್ರಿ ಬೇಗೂರ್ಗೆಲ್ಲ, ಅವ್ರಿಗೆಲ್ಲ ಹೇಳಿದೆ. ಅವರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಆಗಲೇ ಅವರು ಹೇಳಿದ್ದಾರೆ, ಅಧಿಕಾರಿಗಳು ಹೇಳ್ತಿದ್ರು, ಸುನಿಲ್ ಬೋಸ್ ಅವರು ಮಾಹಿತಿ ತಗೊಂಡಿದ್ದಾರೆ ಸರ್, ನಿಮ್ಮ ಭವಿಷ್ಯ ಬೇಗ ಪ್ರಪೋಸಲ್ ಕಳಿಸ್ಬೋದು ಅಂತ. ಓಕೆ, ಹಂಗಾರೆ ಕೇಂದ್ರದಿಂದ ಬರಬೇಕಾಗಿರೋ ಅನುದಾನ ಜೊತೆಗೆ ನಿಮ್ಮದೇ ಸರ್ಕಾರ ರಾಜ್ಯದಿಂದ ಬರಬೇಕಾಗಿರೋ ಅನುದಾನ ಎಲ್ಲವೂ ಸೇರಿ ಮುಂದಿನ 3.5 ವರ್ಷದಲ್ಲಿ ನಿಜಕ್ಕೂ ಕೂಡ ಒಂದಷ್ಟು ಬದಲಾವಣೆನ ತರೋ ಪ್ರಯತ್ನ ನಡೆಯುತ್ತೆ. 100% ಮಾಡ್ತೀವಿ. ಅದಕ್ಕೆ ಎಲ್ಲರ ಜನರ ಸಹಕಾರನೂ ಬೇಕಾಗ್ತದೆ, ಸಾರ್ವಜನಿಕರದ್ದು ಬೇಕಾಗ್ತದೆ, ಅಧಿಕಾರಿಗಳು ಸಹಕಾರ ಕೊಡ್ಬೇಕಾಗ್ತದೆ, ಜೊತೆಗೆ ಆ ಒಂದು ಕಮಿಟ್ಮೆಂಟ್ ಕೂಡ ಇರಬೇಕಾಗ್ತದೆ. ಓಕೆ, ಗುಡ್ಲುಪೇಟೆ ಅಂತ. ಹೌದು, ಖಂಡಿತ. ಗುಡ್ಲುಪೇಟೆ ಜನ ಹೆಂಗೆ ಅಂದರೆ ನಂಬಿಕೆ ಇಟ್ಬಿಟ್ರೆ ಕೈ ಬಿಡಲ್ಲ. ನಾಗರತ್ನಮ್ಮ ಅವ್ರನ್ನ 7 ಸಲ ಗೆಲ್ಸಿದ್ರು, ನಿಮ್ಮ ತಂದೆಯವ್ರನ್ನ 5 ಸಲ ಗೆಲ್ಸಿದ್ರು, ಕೆಲವ್ರನ್ನ ಒಂದೇ ಸಲಕ್ಕೆ ಬದಲಾಯಿಸಿದ್ರು. ಉದಾಹರಣೆಗಳಿದೆ, ಎಲ್ಲವೂ ನಿಮ್ಮ ಕಣ್ಣು ಮುಂದೆನೇ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.